ಓಕೆ, ರಾಜಕೀಯದ ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಈ ಕುರ್ಚಿ ಕದನ ಅದು ಯಾವಾಗ ನಿಲ್ಲುತ್ತೋ ಏನೋ ಸೀರಿಯಲ್ ರೀತಿಯಲ್ಲಿ ಮುಂದುವರಿತಲೇ ಇದೆ. ಪಟ್ಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಪಟ್ಟು ಬಿಡ್ತಾ ಇಲ್ಲ. ಒಂದ್ ಕಡೆ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರಿಗೂ ಕೂಡ ಹೈಕಮಾಂಡ್ ಕರೆಯುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಭೇಟಿ ಬಳಿಕ ಸಿಎಂಗೂ ಕೂಡ ಹೈಕಮಾಂಡ್ ಕರಿಬಹುದು ಅನ್ನಲಾಗ್ತಾ ಇದೆ. ಕುರ್ಚಿ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಮತ್ತೊಂದ್ಸಲ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ. ಕುರ್ಚಿ ವಿಚಾರದಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಸಿದ್ದರಾಮಯ್ಯ ಮತ್ತೆ ಪುನರುಚ್ಚರಿಸಿದ್ದಾರೆ. ಅತ್ತ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಡಬಲ್ ಟೆನ್ಷನ್ ಶುರುವಾಗಿದೆ. ಖರ್ಗೆ ಅವರ ಸ್ಟೇಟ್ಮೆಂಟ್ ಇದೀಗ ರಾಜ್ಯ ನಾಯಕರನ್ನ ಗೊಂದಲಕ್ಕೀಡು ಮಾಡಿದೆ. ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರು ಖರ್ಗೆ ಅವರು. ಯಾರೋ ಒಬ್ಬರಿಂದ ಪಕ್ಷಾಧಿಕಾರಕ್ಕೆ ಬರಲ್ಲ, ಎಲ್ಲರ ಒಂದು ಎಫರ್ಟ್ ನಿಂದ ಪಕ್ಷಾಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅದನ್ನ ಯಾರಿಗೆ ಹೇಳಿದ್ದಾರೆ, ಯಾವ ಬಣದವ್ರಿಗೆ ಹೇಳಿದ್ದಾರೆ ಅನ್ನುವಂತಹ ಗೊಂದಲ ಇತ್ತು. ಓಕೆ, ಏನೇನ್ ಮಾತಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬರ್ತಾರೆ. ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಸಿಎಂ ಯಾವಾಗ ತೀರ್ಮಾನ ಮಾಡ್ತಾರೆ, ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ. ಟಾರ್ಗೆಟ್ ಇದೆಯಾ ಸರ್? ಸರ್ ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ನೀವು ಚರ್ಚೆ ಮಾಡಕ್ ಶುರು ಮಾಡಿದಿರಲ್ಲ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಕೇಳಪ್ಪ, ಇಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡಿ? ಮತ್ತೆ ನಿಮ್ಮ ಎಂ.ಎಲ್.ಎಗಳು ರಾಜಣ್ಣ ಅವರು ನಿನ್ನೆ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡ್ಲಿ. What by the is a president of the party, D.K. Shivakumar. What is wrong in that? He is a president of the party. KPCC ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು. ಅದರಿಂದ ಸರ್ಕಾರ ಮಾಡಿತ್ತು, ಅದು ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದು ಇವ್ರು ಮಾಡೋದು ಅನ್ನೋ ಪ್ರಶ್ನೆ.